ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕರ ವರ್ಗಾವಣೆ ಪ್ರೊಸೆಸ್. ಸೊ ಈ ಒಂದು ಟೀಚರ್ ಟ್ರಾನ್ಸ್ಫರ್ ಕರ್ನಾಟಕ ಏನಿದೆ, ಈಗಾಗಲೇ ಅಧಿಸೂಚನೆಯನ್ನು ಈಗಾಗಲೇ ಇಲಾಖೆ ಹೊರಡಿಸಲಾಗಿದೆ. ಈ ಒಂದು ಸಂಬಂಧಿಸಿದಂತೆ ಒಂದು ಅಧಿಸೂಚನೆಯ ಕಂಪ್ಲೀಟ್ ಆಗಿರುವಂಥ ವಿಶ್ಲೇಷಣೆಯನ್ನು ನಮ್ಮ ಮುಂದೆ ವಿಡಿಯೋದಲ್ಲಿ ಮಾಡಿದ್ದೇವೆ. ಈ ಒಂದು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ಮುಂದುವರೆದ ಭಾಗ ಏನಂದರೆ, ಈಗಾಗಲೇ 15/3/2024 ಈ ಒಂದು EDS ಈ ಒಂದು ಶಿಕ್ಷಕ ಮಿತ್ರ ಏನು ತಂತ್ರಾಂಶ ಇದೆ, ಏನು ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ನಲ್ಲಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ನನ್ನ ಮೊದಲ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಏನಂದರೆ, ಈ ಅಧಿಸೂಚನೆಯನ್ನು ನಾವು ವಿಶ್ಲೇಷಣೆ ಮಾಡುವಾಗ ಹೇಳಿದ್ದೆ ಮುಂಬರುವ ದಿನಗಳಲ್ಲಿ EDSನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ. ಸೊ ಆ ವಿಡಿಯೋ ಮಾಡಿ ಕೇವಲ 2 ದಿನಗಳಲ್ಲಿ ಈ ಆದೇಶ ಕೂಡ ಹೊರಗಡೆ ಬಂದಿದೆ. ಸೊ ಆದ್ಮೇಲೆ ಈ ಒಂದು ಆದೇಶದಲ್ಲಿ ಏನಿದೆ ಅಂದರೆ, ಪ್ರೌಢಶಾಲಾ ಶಿಕ್ಷಕರ ಸೇವಾ ಮಾಹಿತಿಯನ್ನು ಆಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳು ತಮ್ಮ ಲಾಗಿನಲ್ಲಿ ಅಪ್ಡೇಟನ್ನು ಮಾಡ್ಕೋಬೇಕು. ಸೊ ಸರ್, ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ನಿಮ್ಮ ಒಂದು ಮೊಬೈಲ್ ಆ್ಯಪ್ನಲ್ಲಿ ನೀವು ಶಿಕ್ಷಕ ಮಿತ್ರ ಮೊಬೈಲ್ ಆ್ಯಪ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಒಂದು ಡಾಟಾವನ್ನು ನೋಡ್ಕೊಳ್ಳಿ. ನಿಮ್ಮ ಸೇವಾ ಮಾಹಿತಿ ಇರ್ಬೋದು, ನಿಮ್ಮ ಪ್ರೊಫೈಲ್ಸ್ ಇರ್ಬೋದು, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು. ಸೊ ವಿವಿಧ ಮಾಹಿತಿಗಳನ್ನು ನೋಡಿಕೊಂಡು ಅಲ್ಲಿ ಏನಾದರೂ ತಪ್ಪುಗಳಾಗಿದ್ದಲ್ಲಿ ನಿಮ್ಮ ಮುಖ್ಯ ಗುರುಗಳಿಗೆ ಒಂದು ಲಿಖಿತವಾದ ಒಂದು ಮನವಿಯನ್ನು ಕೊಡಿ. ಇದು ಪ್ರೌಢಶಾಲಾ ಶಿಕ್ಷಕರಾಗಿದ್ದರೆ. ಇನ್ನು ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಅವರು ಕೂಡ ತಮ್ಮ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ನೋಡ್ಬೋದು, ಅಥವಾ ಗೂಗಲ್ನಲ್ಲಿ ಹೋಗಿ ನಿಮ್ಮ ಒಂದು KJD ನಂಬರ್ ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಆದಾಗ ನಿಮ್ಮ ಒಂದು ಸೇವಾ ಮಾಹಿತಿ ಸಿಗ್ತದೆ. ಸೊ ಎಷ್ಟು ವಿಭಾಗದಲ್ಲಿ ಸಿಗ್ತದೆ ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಲೈವ್ ಆಗಿ. ಸೊ ಅದನ್ನು ನೋಡಿಕೊಂಡು ಏನೆಲ್ಲ ಬದಲಾವಣೆ ಆಗಬೇಕಾಗಿದೆ, ಯಾಕಂದರೆ ಓಲ್ಡ್ ಅಪ್ಡೇಟ್ ಇರುತ್ತೆ, 1 ಇಯರ್ ಬ್ಯಾಕು, 6 ಮಂತ್ಸ್ ಬ್ಯಾಕ್, 2 ಇಯರ್ಸ್ ಬ್ಯಾಕ್ ಅಪ್ಡೇಟ್ ಮಾಡಿರುತ್ತಾರೆ. ಸೊ ಆ ಒಂದು ಮಾಹಿತಿಯನ್ನು ಅಪ್ ಟು ಡೇಟ್ವರೆಗೆ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಸೊ ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ BO ಲಾಗಿನಲ್ಲಿ ಆಗಬೇಕಾಗತ್ತೆ. ಅದಕ್ಕಾಗಿ ನೀವು ಒಂದು ಲಿಖಿತ ಒಂದು ರಿಕ್ವೆಸ್ಟ್ ಲೆಟರನ್ನು ನೀವು BO ಆಫೀಸ್ಗೆ ಕೊಡಬೇಕು ಪ್ರೈಮರಿ ಟೀಚರ್ಸು. ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ತಮ್ಮ ಮುಖ್ಯ ಗುರುಗಳಿಗೆ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಡೋದ್ರ ಮುಖಾಂತರ ಸೇವಾ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಇದು ಟೀಚರ್ ಟ್ರಾನ್ಸ್ಫರ್ಸ್ ರಿಲೇಟೆಡ್ ಆಗಿ ಇರುವಂಥ ಮಹತ್ವವಾಗಿರುವಂಥ ಮೊದಲನೇ ಸ್ಟೆಪ್ಪು. ಇದರ ಜೊತೆಯಲ್ಲಿ ಈಗಾಗಲೇ ಏನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನೇಮಕಾತಿಯಾಗಿದ್ದಾರೆ ಅವರನ್ನು ಕೂಡ ನಮ್ಮ EDS ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಮ್ಮ ಒಂದು EDS ಲಾಗಿನ್ ಅಂದಾಗ ನಿಮಗೆ ಗೊತ್ತೇ ಇರ್ತದೆ ಏನಂದರೆ, ನಿಮ್ಮ ಗೂಗಲ್ ಸರ್ಚ್ ಇಂಜನಲ್ಲಿ EDS ಅಂತ ಸರ್ಚ್ ಮಾಡಿದರೆ ನಿಮಗೆ ನಾನು ಲೈವ್ ಆಗಿ ತೋರಿಸಿರ್ತೀನಿ. ನಾನು ಈಗಾಗಲೇ ಸಾಕಷ್ಟು ವರ್ಕನ್ನು EDS ವೆಬ್ಸೈಟ್ನಲ್ಲಿ ಮಾಡಿರ್ತೀರಿ. ಆದರೂ ಕೂಡ ಸೊ ಈ ರೀತಿ ಸರ್ಚ್ ಮಾಡಿದಾಗ ನಮಗೆ EDS ಲಾಗಿನ್ ಸಿಗುತ್ತೆ. ಸೊ EDS ಲಾಗಿನ್ ಸಿಕ್ಕಾಗ ನಮಗೆ ಲಾಗಿನ್ನಲ್ಲಿ ಎಂಪ್ಲಾಯಿ, ಆಫೀಸು ಮತ್ತು ಸ್ಕೂಲ್ ಅಂತ 3 ಸೆಕ್ಷನ್ ಬರುತ್ತೆ. ಇಲ್ಲಿ ಆ್ಯಸ್ ಎ ಎಂಪ್ಲಾಯ್ ತಮ್ಮ ಡಾಟಾವನ್ನು ನೋಡ್ಕೋಬೇಕಾಗಿದೆ. ಸೊ ಎಂಪ್ಲಾಯ್ ಅವರು ತಮ್ಮ ಒಂದು ಮಾಹಿತಿ ನೋಡ್ಕೋಬೋದು, ಎಡಿಟ್ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನೋಡಲಿಕ್ಕಾದರೂ ಸಿಗುತ್ತೆ. ಸೊ ಈ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ನಿಮ್ಮ KJD ನಂಬರ್, ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಿ. ಪಾಸ್ವರ್ಡ್ ಇಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ಗೆ ಪಾಸ್ವರ್ಡ್ ಬರುತ್ತೆ, ಅದನ್ನು ಹಾಕಿ ಲಾಗಿನ್ ಆದಾಗ ಇರುವ ಮಾಹಿತಿಯನ್ನು ನೋಡ್ಕೊಳ್ಳಿ. ಅಲ್ಲಿ ಏನಾದರೂ ತಪ್ಪಾಗಬೇಕಾಗಿದ್ದರೆ ಏನು ಮಾಹಿತಿ ಡಿಸ್ಪ್ಲೇ ಆಗ್ತಾ ಇದೆ, ಸೊ ಆ ಒಂದು ಮಾಹಿತಿಯ ಒಂದು PDF ಪ್ರಿಂಟನ್ನು ತೆಗೆದುಕೊಂಡು ರೆಡ್ಡಿಂಗ್ನಲ್ಲಿ ಮಾರ್ಕ್ ಮಾಡಿ, ಇದು ಈ ರೀತಿ ಇದೆ, ಇದನ್ನು ಸರಿಪಡಿಸಬೇಕು ಅಂತ. ಸೊ ಆ ಒಂದು ಪ್ರಿಂಟೌಟನ್ನು ತೆಗೆದುಕೊಳ್ಳಿ, ಅದಕ್ಕೆ ರಿಕ್ವೆಸ್ಟ್ ಲೆಟರ್ನ ಹಚ್ಚಿ ಪ್ರೈಮರಿ ಟೀಚರ್ಸ್ BO ಆಫೀಸ್ಗೆ, ಹೈಸ್ಕೂಲ್ ಟೀಚರ್ಸು ಹೈಸ್ಕೂಲ್ HMಗೆ ಕೊಡಿ. ಸರಿ, ಈಗ BO ಕಚೇರಿಯಲ್ಲಿ ಮತ್ತು ಮುಖ್ಯ ಗುರುಗಳ ಒಂದು ಹಂತದಲ್ಲಿ ಯಾವ ರೀತಿ ಅಪ್ಡೇಟ್ ಆಗ್ತದೆ ಅದನ್ನು ಹೇಳ್ತೀನಿ. ಯಾಕಂದರೆ ಈ ಪ್ರೊಸೆಸನ್ನು ನೀವು ಅನ್ಬೋದು, ಸರ್ ನಾವು ಪ್ರೈಮರಿ ಟೀಚರ್ಸ್ ಇದ್ದೀವಿ, ಅಪ್ಡೇಟ್ ಮಾಡುವ ಕೆಲಸ BO ಆಫೀಸ್ನಲ್ಲಿರುತ್ತೆ. ಈ ವಿಡಿಯೋ ನೋಡೋದ್ರಿಂದ ನಮಗೇನು ಲಾಭ ಅಂದರೆ, ಅಪ್ಡೇಟ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗಿದ್ದರೆ ಅವಾಗ ನಾವು ಯಾವ್ಯಾವ ಸೆಕ್ಷನ್ಸ್ನಲ್ಲಿ ಕೂಡ ನಮ್ಮ ಒಂದು ಮಾಹಿತಿ ಅಪ್ಡೇಟ್ ಮಾಡಬೇಕಾಗತ್ತೆ, ಅದು ನಮಗೆ ಕ್ಲಾರಿಟಿ ಸಿಗ್ತದೆ. ಸೊ ಇದು ಪ್ರೊಸೆಸ್ ಭಾಳ ಇಂಪಾರ್ಟೆಂಟು. ಸೊ ಬನ್ನಿ ನೋಡ್ತಾ ಹೋಗೋಣ. ಈಗ ನಾನು ಒಂದು ಶಾಲೆಯ ಲಾಗಿನ್ ಆಗಿದ್ದೀನಿ. ಈ ಲಾಗಿನ್ ಆದ ಕೂಡಲೇ ಸಾಕಷ್ಟು ಹೊಸ ಒಂದು ಲಿಂಕ್ಸ್ಗಳನ್ನು, ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ತಾ ಹೋದಾಗ GPT ರಿಕ್ರೂಟೆಡ್ ಟೀಚರ್ಸ್ ರಿಜಿಸ್ಟ್ರೇಷನ್, ಹೊಸದಾಗಿ GPT ಏನು ನೇಮಕಾತಿ ಆಗಿದ್ದಾರೆ ಅವರನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಅಂತ ಬಂದಾಗ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ GPT ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಇರುತ್ತೆ. ನೀವೇನು ನೇಮಕಾತಿ ಆಗಿರ್ತೀರಿ, ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಆ ನಂಬರನ್ನು ಹಾಕಿ ಸರ್ಚ್ ಮಾಡಿದಾಗ ಒಂದು ಬೇಸಿಕ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಬಂದ ಮೇಲೆ ನೀವು 7 ವಿಭಾಗದಲ್ಲಿ ನಿಮ್ಮ ಮಾಹಿತಿ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಅದೇನು 7 ವಿಭಾಗ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಜೊತೆಯಲ್ಲಿ ಪ್ರೈಮರಿ ಟೀಚರ್ಸ್ ಇರ್ಬೋದು, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಇದು DDO ಲಾಗಿನ್ ಇದೆ. ಅಂದರೆ BO ಲಾಗಿನ್ ಕೂಡ ಹೀಗೆ ಇರುತ್ತೆ, ಮುಖ್ಯ ಗುರುಗಳ ಲಾಗಿನ್ ಕೂಡ ಹೀಗೆ ಇರುತ್ತೆ. ಸೊ ಅಲ್ಲಿ ಒಂದು ಟೀಚರ್ಸ್ ಡೀಟೇಲ್ಸ್ ಅಂತ ಲೆಫ್ಟ್ ಸೈಡ್ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಕೊಟ್ಟಾಗ ತಮ್ಮ ಲಾಗಿನಲ್ಲಿ ಬರುವಂಥ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ಇಲ್ಲಿ ಬರ್ತದೆ. BO ಅಂತ ಬಂದಾಗ ತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂಥ ಸಮಗ್ರ ಶಿಕ್ಷಕರ ಪಟ್ಟಿ ಬರುತ್ತದೆ. ಮುಖ್ಯ ಗುರುಗಳು ಅಂತ ಬಂದಾಗ ಪ್ರೌಢಶಾಲಾ ಒಂದು ಹಂತದಲ್ಲಿ ಅವರ ಒಂದು ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರ ಪಟ್ಟಿ ಇಲ್ಲಿ ಬರ್ತದೆ. ಈಗ
ಪ್ರತಿಯೊಬ್ಬ ಶಿಕ್ಷಕರ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ಆಗಿ ನಾನು ಸೀರಿಯಲ್ ನಂಬರ್ 1ನಲ್ಲಿರುವಂಥ ಶಿಕ್ಷಕರ ಮಾಹಿತಿ ಹೇಗೆ ಅಪ್ಡೇಟ್ ಮಾಡ್ತೀನಿ ಅಂದರೆ ಅಲ್ಲಿ KJD ನಂಬರ್ ಇದೆ ಬ್ಲೂ ಕಲರ್ನಲ್ಲಿ. ಸೊ ಆ ಒಂದು KJD ನಂಬರನ್ನ ಕ್ಲಿಕ್ ಮಾಡಿದಾಗ ನಮಗೆ ಅಪ್ಡೇಟ್ ಎಂಪ್ಲಾಯ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ. ಸೊ ಆದ್ಮೇಲೆ ಇಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸು, ವರ್ಕಿಂಗ್ ಡೀಟೇಲ್ಸು, ಪ್ರಿಯಾರಿಟಿ, ಕ್ವಾಲಿಫಿಕೇಷನ್ ಡೀಟೇಲ್ಸ್, ಡಿಪಾರ್ಟ್ಮೆಂಟಲ್ ಎಕ್ಸಾಮ್, ಸರ್ವಿಸ್ ಡೀಟೇಲ್ಸ್ ಮತ್ತು ಟ್ರಾನ್ಸ್ಫರ್. ಸೊ 7 ವಿಭಾಗದಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ನಾವು 7 ವಿಭಾಗದಲ್ಲಿರುವಂಥ ಮಾಹಿತಿಗಳನ್ನು ನಾವೇನು ಮಾಡಬೇಕಾಗತ್ತೆ, ಸರಿಪಡಿಸ್ಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ಬೇಸಿಕ್ ಡೀಟೇಲ್ಸ್ ಅಂತ ಬಂದಾಗ ಈಗಾಗಲೇ ಬೇಸಿಕ್ ಡೀಟೇಲ್ಸ್ ಇದೆ. ಅಲ್ಲಿ ಬದಲಾವಣೆ ಮಾಡುವಂಥದ್ದು ಏನಂದರೆ ನಿಮ್ಮ ಜೆಂಡರ್ನಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ಅದನ್ನು ಸರಿಪಡಿಸ್ಬೋದು. ಫಾದರ್ ನೇಮು ಮತ್ತು NPS ನಂಬರ್ನ ಅಪ್ಡೇಟ್ ಮಾಡಿ. ಪರ್ಸ್ನಲ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ನಮಗೆ ರಿಲಿಜನ್ ಇದೆ, ಹೋಮ್ ಡಿಸ್ಟಿಕ್ಕು, ಸೋಷಲ್ ಕ್ಯಾಟಗರಿ, ಹೋಮ್ ತಾಲೂಕಾ, ಆಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಇದೆ, ರೆವೆನ್ಯೂ ಡಿಸ್ಟ್ರಿಕ್ಟ್ ಇದೆ, ಮೊಬೈಲ್ ನಂಬರು, ಮೆರಿಟಲ್ ಸ್ಟೇಟಸ್ ಇದೆ, ಈಸ್ ಹ್ಯಾವಿಂಗ್ ಚೈಲ್ಡ್ ಇದೆ. ಸೊ ರೆವೆನ್ಯೂ ತಾಲೂಕಾ, ಇಮೇಲ್ ID, ನಂಬರ್ ಆಫ್ ಚೈಲ್ಡ್ಸ್ ಎಲ್ಲ ಮಾಹಿತಿ ಬರ್ತದೆ. ಇದು ನೋಡಿ ಸ್ಪೌಸ್ ನೇಮು ನೋಡಬೇಕು, ವೆದರ್ ದ ಸ್ಪೌಸ್ ಇಸ್ ಎಂಪ್ಲಾಯ್ಡ್ ಆರ್ ನೋ ಇದೆ ಅದನ್ನು ನೋಡಬೇಕು. ಎಲ್ಲ ಮಾಹಿತಿಯನ್ನು ಒಂದು ಸಲ ನೋಡಿಕೊಂಡು ಅಪ್ಡೇಟನ್ನು ಮಾಡಿ. ಇದು ಭಾಳ ಇಂಪಾರ್ಟೆಂಟು ಆಗ್ತದೆ ಇದು, ಯಾಕಂದರೆ ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು. ಸೊ ಈ ರೀತಿಯ ಟ್ರಾನ್ಸ್ಫರ್ಸ್ ಬೇಕಾದಾಗ ನಿಮ್ಮ ಒಂದು ಅಡ್ರೆಸ್ ಇಲ್ಲಿ ಎಂಟ್ರಿ ಏನಾಗಿರುತ್ತೆ ಅದು ನಿಮಗೆ ಕನ್ಸಿಡರ್ ಆಗ್ತದೆ ಇದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ವರ್ಕಿಂಗ್ ಡೀಟೇಲ್ಸ್ ಇದೆ. ಸೊ ವರ್ಕಿಂಗ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಎಲ್ಲ ಫ್ರೀಸ್ ಇದೆ. ಏನಂದರೆ ನಿಮ್ಮದು ವೆಕೇಷನ್ ಪೋಸ್ಟು, ನಾನ್ ವೆಕೇಷನ್ನು, ಗೆಜೆಟೆಡ್ ಪೋಸ್ಟು, ಪ್ರೆಸೆಂಟ್ ಬೇಸಿಕ್ ಸ್ಕೇಲ್ ನೋಡಿ. ಬೇಸಿಕ್ ಸ್ಕೇಲ್ ಎಲ್ಲ ಚೇಂಜ್ ಆಗಿರ್ತದೆ, ಹಳೆ ಬೇಸಿಕ್ ಸ್ಕೇಲ್ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಜಾಯ್ನಿಂಗ್ ಟು ಸರ್ವಿಸ್ ನೋಡ್ಕೊಳ್ಳಿ, ಏನಾದರೂ ತಪ್ಪಾಗಿದ್ರೆ ಸರಿ ಮಾಡ್ಕೋಬೋದು. ಫ್ರಾಮ್ ಡೇಟ್ ಆಫ್ ಲೇಟೆಸ್ಟ್ ಸರ್ವಿಸ್ ರೆಕಾರ್ಡ್ ನೋಡ್ಕೊಳ್ಳಿ, ಲೇಟೆಸ್ಟ್ ಆಗಿ ಯಾವಾಗ ಅಪ್ಡೇಟ್ ಆಗಿದೆ ಅದು ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ವೆದರ್ ಕಮಾಂಡರ್ 371G ಎಸ್ ಆರ್ ನೋ ನೋಡಿ. ಸಾಕಷ್ಟು ಇಲ್ಲಿ ಒಬ್ಬ ಸ್ನೇಹಿತರಿದ್ದಾರೆ 371G ಅಡಿಯಲ್ಲಿ ಬರ್ತಾರೆ, ಬಟ್ ಇಲ್ಲಿ ನೋ ಅಂತ ಬಂದಿದೆ. ಇದನ್ನು ಎಸ್ ಆರ್ ನೋ ಅಂತಿದ್ದಾಗ ಎಸ್ ಅಂತ ಮಾಡಬೇಕು. ಎಸ್ ಅಂತ ಬಂದಾಗ ರಿಲೇಟೆಡ್ ಆಗಿರುವಂಥ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಸರ್ ಕ್ವಶನ್ ಮಾರ್ಕ್ ಬರುತ್ತೆ, ಸರ್ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂದ್ರೆ ಮುಖ್ಯ ಗುರು ಪ್ರೌಢಶಾಲಾ ಶಿಕ್ಷಕರಾಗಿದ್ದಲ್ಲಿ ಆಯಾ ಮುಖ್ಯ ಗುರುಗಳು ಪ್ರೌಢಶಾಲಾ ಶಿಕ್ಷಕರ ಸರ್ವಿಸ್ ಬುಕ್ಕು ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಇರುತ್ತದೆ. ಸೊ ಆ ಸರ್ವಿಸ್ ಬುಕ್ಕನ್ನು ರೆಫರೆನ್ಸ್ ಆಗಿಟ್ಕೊಂಡು ನಿಮಗೆ ನಮೂನೆ ಎ ಬರ್ತದೆ, ನಮೂನೆ ಡಿ. ಇತ್ತೀಚೆಗೆ ನಮೂನೆ ಎ ಅಂತ ಅಪ್ಡೇಟ್ ಬಂದಿದೆ, ನಮೂನೆ ಡಿ ಅಲ್ಲಿ ಇರ್ತಾ ಇತ್ತು, ಈಗ 1 ಇಯರ್ನಲ್ಲಿ ನಮೂನೆ ಎನಲ್ಲಿ ಬರ್ತಾ ಇದೆ. ಸೊ ಅದನ್ನು ನೀವು ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಅದರಲ್ಲಿ ನೀವೇನು ಮಾಡಬೇಕು, ಮುಖ್ಯ ಗುರುಗಳು ಒಂದು ನಮೂನೆ ಎನಲ್ಲಿ ನಿಮ್ಮ 371J ಏನಿದೆ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು. ಸರ್ಟಿಫಿಕೇಟ್ ನಂಬರ್ ಇದೆ. ಸರ್ಟಿಫಿಕೇಟ್ ನಂಬರ್ ಹೇಗೆ ಕೊಡ್ಬೋದು ಅಂದರೆ ಒಬ್ಬ ಎಂಪ್ಲಾಯರ್ ಅವರು ಆ ಒಂದು ಶಾಲೆಯಲ್ಲಿ ಆ ಎಂಪ್ಲಾಯರ್ ಅವರ ನೇಮಕಾತಿ ಡೇಟ್ ಆಫ್ ಎಕ್ಸಾಂಪಲ್ 29/12/2005 ಇದೆ ಅಂದರೆ ಅದನ್ನೇ ಸೀರಿಯಲ್ ನಂಬರ್ ಆಗಿ ನೀವು ಇಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಸರ್ಟಿಫಿಕೇಟ್ನಲ್ಲಿ ಕೂಡ ಕಾರ್ನರ್ನಲ್ಲಿ ಅದನ್ನು ಮೆನ್ಷನ್ ಮಾಡಿ. ಸೊ ಇದು ಭಾಳ ಇಂಪಾರ್ಟೆಂಟು. ಅದೇ ಸರ್ಟಿಫಿಕೇಟನ್ನು ಚೂಸ್ ಫೈಲ್ ಮಾಡಿ ಅಪ್ಲೋಡನ್ನು ಕೂಡ ಮಾಡಬೇಕು. ವೆದರ್ ದ ಪ್ರೊಬೇಷನರ್ ಪೀರಿಯಡ್ ಡಿಕ್ಲೇರ್ಡ್ ಆರ್ ನೋ ಇದು ಇದೆ. ಆಮೇಲೆ ಡಿಕ್ಲರೇಷನ್ ಡೇಟ್ ಇದೆ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಕೆಳಗಡೆ ನಿಮ್ಮ ಒಂದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನು ಟೈಮ್ ಬೌಂಡ್ಸ್ ರಿಲೇಟೆಡ್ ಆಗಿರುವಂಥ ಮಾಹಿತಿ. ಇಷ್ಟೆಲ್ಲ ಮಾಡಿ ನೀವೇನು ಮಾಡಬೇಕು, ಅಪ್ಡೇಟನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಿಯಾರಿಟಿ. ಸಾಕಷ್ಟು ಸ್ನೇಹಿತರು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾಯಿದ್ದರು, ಸರ್ ಈಗ ಪ್ರಿಯಾರಿಟಿ ರಿಲೇಟೆಡ್ ಆಗಿರುವಂಥ ಮಾಹಿತಿ ಅದಕ್ಕೆ ಸಂಬಂಧಿಸಿದ ಬೇರೆ ವಿಡಿಯೋ ಕೂಡ ಮಾಡ್ತೀವಿ ನಾವು, ಕಂಪ್ಲೀಟಾಗಿ ಕ್ಲಾರಿಟಿ ಇರುವಂಥದ್ದು. ಸೊ ಇಲ್ಲಿ ಕೂಡ ಮೆನ್ಷನ್ ಮಾಡಬೇಕು ಪ್ರಿಯಾರಿಟಿ. ಸೊ ಒಂದೇನಿದೆ ಅಂದರೆ ಟೀಚರ್ಸ್ ಪೋಸ್ಟ್ ಚಿಲ್ಡ್ರನ್ ಫ್ರಮ್ ಟರ್ಮಿನಲಿ ಇಲ್ನೆಸ್ಸು ಆರ್ ಸೀರಿಯಸ್ ಆಲ್ಮೆಂಟ್ಸ್ ಫಾರ್ ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ವಿತ್ ಇನ್ ದ ತಾಲೂಕಾ ಅಂತ ಇದೆ. ನೆಕ್ಸ್ಟ್ ಟೀಚರ್ಸ್ ಪೋಸ್ಟ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕು. ಆಮೇಲೆ ವಿಡೋ ಆರ್ ವಿಡೋವರ್ ಆರ್ ಅವರ್ಸ್ ಟೀಚರ್ ಇದೆ. ಟೀಚರ್ಸ್ ವಿತ್ ಪೋಸ್ಟ್ ಬಿಂಗ್ ವರ್ಕಿಂಗ್ ಇಲ್ಲಿ ಸೋಲ್ಜರ್ ಇದೆ, ರಿಟೈರ್ಡ್ ಇದೆ. ಟೀಚರ್ಸ್ ವಿತ್ ಪೋಸ್ಟ್ ವರ್ಕಿಂಗ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್, ಪ್ರೆಗ್ನೆಂಟ್ ಟೀಚರ್ಸ್ ಆರ್ ಫಿಮೇಲ್ ಟೀಚರ್ಸ್ ವಿತ್ ಚೈಲ್ಡ್ ಲೆಸ್ ದೆನ್ 1 ಇಯರ್. ಸೊ ಇದರಲ್ಲಿ ಯಾವ್ದು ಬರ್ತದೆ ಅದನ್ನು ಎಸ್ ಆರ್ ನೋ ಅಂತ ನೀವು ಇದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಎಸ್ ಅಂದರೆ ಎಸ್ ಮಾಡಬೇಕು, ನೋ ಅಂದರೆ ನೋ ಅಂತ ಮಾಡಿ ಕೆಳಗಡೆ ಅಪ್ಡೇಟನ್ನು ಕೊಡಿ. ಇಲ್ಲಿ ನೀವು ಅಪ್ಡೇಟ್ ಕೊಡಲಿಲ್ಲ ಅಂದರೆ ನಿಮಗೆ ಪ್ರಿಯಾರಿಟಿ ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಕ್ವಾಲಿಫಿಕೇಷನ್ನು. ಸೊ ಕ್ವಾಲಿಫಿಕೇಷನ್ ಅಂತ ಬಂದಾಗ ನೋಡಿ ಎಲ್ಲ ಒಂದಿದೆ, ಕ್ವಾಲಿಫಿಕೇಷನ್ ಅಪ್ಡೇಟ್ ಆಗಿದೆ ಇಲ್ಲೋ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಕೆಲವರಿಗೆ ಭಾಳಷ್ಟು ತೊಂದರೆ ಏನಂದರೆ ತಮ್ಮ ಕ್ವಾಲಿಫಿಕೇಷನ್ ಅಪ್ಡೇಟ್ ಮಾಡಿಲ್ಲ, ಬೇರೆ ಬೇರೆ ಕ್ವಾಲಿಫಿಕೇಷನ್. ಇಲ್ಲಿರುವಂಥ ಶಿಕ್ಷಕರದ್ದು ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ, ಇಲ್ಲಿ MP.Ed ಅಂತ ಬಂದಿದೆ. ಸೊ ಅದನ್ನು ನೋಡಿಕೊಂಡು ನೀವು ಏನು ಮಾಡ್ಕೋಬೇಕು, ಅಪ್ಡೇಟನ್ನು ಮಾಡಿ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್. ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್ ಅಂದರೆ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್, ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ಇದೆ. ಯಾವುದು? ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ದಂತೂ ಇದೆ, ಜನರಲ್ ಲಾ ಇದೆ, ಕನ್ನಡ 1, ಅಕೌಂಟ್ಸ್ ಹೈಯರ್, ಅಕೌಂಟ್ಸ್ ಲೋವರ್, ಈ ರೀತಿಯೆಲ್ಲ ಬರುತ್ತೆ. ಜೊತೆಯಲ್ಲಿ ನಿಮಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ನಂಬರ್, ಇಯರ್ ಆಫ್ ಪಾಸಿಂಗು, ಸೆಷನ್ ಯಾವುದಿದೆ, ಆಮೇಲೆ ಸರ್ಟಿಫಿಕೇಟ್ ನಂಬರ್ಸನ್ನು ಮತ್ತು ಸರ್ಟಿಫಿಕೇಟನ್ನು ಅಪ್ಲೋಡ್ ಕೂಡ ಮಾಡಬೇಕು.
ಸೊ ಅದನ್ನು ಹೇಗೆ ಕೆಲವೊಬ್ಬರ ಒಂದು ಸರ್ಟಿಫಿಕೇಟ್ ಏನಿದೆ ಕ್ವಶನ್ ಮಾರ್ಕ್ ಬರ್ತಾ ಇದೆ, ಬಟ್ ಅದನ್ನು ವೆರಿಫೈ ಆಗಿರಬೇಕು, ರೈಟ್ ಮಾರ್ಕ್ ಬರಬೇಕು. ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಸಾಧ್ಯವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಾವು ಏನು ಮಾಡ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಡ್ತೇವೆ. ಸೊ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು. ಆಮೇಲೆ ಸರ್ವಿಸ್ ಡೀಟೇಲ್ಸ್ ಇದೆ. ಸೊ ಸರ್ವಿಸ್ ಡೀಟೇಲ್ಸ್ ಅಂತ ಬಂದಾಗ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಸೊ ಸರ್ವಿಸ್ ಡೀಟೇಲ್ಸ್ನಲ್ಲಿ ನೋಡ್ಕೊಳ್ಳಿ. ಸೊ ಹಿಂದಿನ ನಿಮ್ಮ ಸರ್ವಿಸ್ ಹಿಸ್ಟ್ರಿ ಸಿಗ್ತದೆ. ಆ ಸರ್ವಿಸ್ ಹಿಸ್ಟ್ರಿಯಲ್ಲಿ ಕರೆಕ್ಟ್ ಅದೆಯೋ ಇಲ್ವೋ, ಯಾವಾಗ ರಿಲೀವ್ ಆಗಿದ್ದೀರಿ, ಯಾವಾಗ ಜಾಯಿನ್ ಆಗಿದ್ದೀರಿ, ಆ ಡೇಟ್ಸ್ಗಳನ್ನು ನೋಡ್ಕೊಳ್ಳಿ. ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಇದಾದಮೇಲೆ ಇದು ಟ್ರಾನ್ಸ್ಫರ್ಗಂತ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಈಗಾಗಲೇ ಟ್ರಾನ್ಸ್ಫರ್ ಆಗಿರುವಂಥ ಶಿಕ್ಷಕರ ಟ್ರಾನ್ಸ್ಫರ್ ಆಗಿರ್ತದೆ. ಸೊ ಆದಮೇಲೆ ಇಷ್ಟೊಂದು ವಿಭಾಗದಲ್ಲಿ ಪ್ರೌಢಶಾಲಾ ಮುಖ್ಯಗಳು ತಮ್ಮ ಲಾಗಿನ್ನಲ್ಲಿ, ಪ್ರೈಮರಿ ಟೀಚರ್ಸು BOR ಲಾಗಿನ್ನಲ್ಲಿ ಅಪ್ಡೇಟ್ ಆಗ್ತದೆ. ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ಐಡಿಯಾ ಬಂತು. ಸೊ ಈ ಎಲ್ಲ ವಿಂಗ್ನಲ್ಲಿ ನೀವು ನೋಡ್ಕೊಳ್ಳಿ. ಗೂಗಲ್ನಲ್ಲಿ ಕೂಡ ನೀವು ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಈ ಡೀಟೇಲ್ಸ್ ನೋಡ್ಕೋಬೋದು. ಬಟ್ ನಿಮಗೆ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಕೂಡ ನೀವು ನೋಡ್ಕೋಬೋದು. ಅದನ್ನು ನೋಡಿಕೊಂಡು ತಪ್ಪೆಲ್ಲ ಆಗ್ತದೆ ಅದನ್ನು PDF ಅನ್ನು ತೆಗೆದುಕೊಂಡು ಸರಿ ಮಾಡುವ ನಿಟ್ಟಿನಲ್ಲಿ ಕೆಂಪಿಂಕಿನಲ್ಲಿ ಬರೆದು ಒಂದು ರಿಕ್ವೆಸ್ಟ್ ಲೆಟರ್ನ ಹಾಕಿ ನೀವು ನಿಮ್ಮ ಒಂದು DDO ಅವರಿಗೆ ಕೊಟ್ಟರೆ ಖಂಡಿತವಾಗಿ ಸರಿ ಮಾಡ್ತಾರೆ. ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ನಿಮಗೆ ಉಪಯೋಗ ಆಗಿರುತ್ತೆ. ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂಬರುವ ಒಂದು ವಿಡಿಯೋದಲ್ಲಿ ಟ್ರಾನ್ಸ್ಫರ್ ರಿಲೇಟೆಡ್ ಆಗಿರುವಂಥ ಒಂದು ಬಿಟ್ ಬೈ ಬಿಟ್ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಇಟ್ ಮೇ ಬಿ ಪ್ರಿಯಾರಿಟಿ ಆಗಿರ್ಬೋದು, ಕಪಲ್ ಕೇಸಸ್ ಆಗಿರ್ಬೋದು, ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು. ಸೊ ಈ ರೀತಿ ಇರುವಂಥ ಅಂಶಗಳನ್ನು ಇಟ್ಕೊಂಡು ಮತ್ತೆ ನಾವು ಚರ್ಚೆ ಮಾಡ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.